ಯಾಕಮ್ಮ ಲಕ್ಷ್ಮಿ ಇಲ್ಲಿ ಕರ್ಕೊಂಬಂದೆ? ಏನಾದರೂ ಮಾತಾಡೋತಿದ್ದ? ಹೌದಣ್ಣ, ನೀನು ತಪ್ಪು ತಿಳ್ಕೊಬೇಡ. ನೀನೇನೋ ದೊಡ್ಡ ಮನಸ್ಸು ಮಾಡಿ ನನ್ನನ್ನು ಕ್ಷಮಿಸ್ಬಿಟ್ಟೆ. ನಾವೀಗ ಒಂದಾಗಿದ್ದೀವಿ, ನಮ್ಮನೆಗೆ ಬರಲಿ ಅನ್ನೋ ಆಸೆಯಿಂದ ನೀನು ನಮ್ಮನ್ನೆಲ್ಲ ನಿಮ್ಮ ಮನೆಗೆ ಕರೆದಿದ್ದೀಯಾ. ಆದರೆ ನನಗೆ ಯಾಕೋ ಅಲ್ಲಿಗೆ ಬರೋದಕ್ಕೆ ಮನಸ್ಸಿಲ್ಲ. ಯಾಕಮ್ಮ, ಏನಾಯ್ತು? ಮತ್ತೆ ನನ್ನಿಂದ ಏನಾದ್ರು ತಪ್ಪಾಯ್ತಾ? ಅಯ್ಯೋ, ನಿನ್ನಿಂದ ಅವತ್ತೂ ತಪ್ಪಾಗಿಲ್ಲಣ್ಣ, ಇವತ್ತು ತಪ್ಪಾಗಿಲ್ಲ. ತಿಳಿದೇನೋ ನನ್ನಿಂದಾನೇ ಅವತ್ತು ಎಲ್ಲ ತಪ್ಪು ನಡೆದಿದ್ದು. ಹಾಗಾದರೆ ಮನೆಗೆ ಬರಲ್ಲ ಅಂತ ಹೇಳ್ತಿದ್ಯಾ? ಅಣ್ಣ, ನಿನಗೆ ನೆನಪಿದೆಯಾ, ನಾನು ನಮ್ಮ ಯಜಮಾನ್ರನ್ನ ಮದುವೆ ಮಾಡಿಕೊಂಡು ನಿಮ್ಮ ಮನೆಗೆ ಬಂದಾಗ ದೊಡ್ಡ ರಾತಾಂತಾಗಿ ನೀನು ನಮ್ಮನ್ನು ಮನೆಯಿಂದ ಹೊರಗೆ ಹಾಕಿದೆ. ಆಗ ನಾನೊಂದು ಶಪಥ ಮಾಡಿದೆ, ನಾವೊಂದು ಸ್ವಂತ ಮನೆನ ಕಟ್ಟಿ ಆ ಮನೆಗೆ ಲಕ್ಷ್ಮೀ ನಿವಾಸ ಅಂತ ಹೆಸರಿಟ್ಟ ಮೇಲೆ ಆ ಮನೆ ಗೃಹಪ್ರವೇಶ ಕರೆಯೋಕ್ಕೇ ನಿಮ್ಮ ಮನೆಗೆ ಬರಬೇಕು ಅಂತ ನಿರ್ಧಾರ ಮಾಡಿದ್ದೆ. ಆ ಆಸೆ ನೆರವೇರೋಕ್ಕೆ ಮುಂಚೆನೇ ನಾನು ಬಂದರೆ ನನ್ನ ಮನಸ್ಸಿಗೆ, ನಮ್ಮ ಯಜಮಾನ್ರ ಮನಸ್ಸಿಗೆ ನೋವಾಗತ್ತೆ. ಇವತ್ತು ನಾವು ಒಂದಾಗಿದ್ದೀವಿ ಅಂತ ನಾನು ಅವತ್ತು ಆಡಿದ ಮಾತನ್ನ ಮರೆತರೆ ನನ್ನ ಗಂಡಂಗೆ ನಾನು ಮೋಸ ಮಾಡ್ದಾಗಲ್ವಾ. ಇವತ್ತು ನನ್ನ ತವ್ರ ಮನೆ ನೆನಪು ಬರ್ದಿರೋ ಹಾಗೆ ನನ್ನನ್ನು ಖುಷಿಯಾಗಿ ನೋಡ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ನನ್ನ ಗಂಡನೇ ಕಾರಣ. ಅದನ್ನು ಮರೆತು ಬಂದರೆ ಅವ್ರಿಗೆ ಅನ್ಯಾಯ ಮಾಡ್ದಾಗಲ್ವಾ. ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂಥ ಕೆಲಸ ನಾನು ಯಾವತ್ತಿಗೂ ಮಾಡೋದಿಲ್ಲ. ನಾನು ಶ್ರೀನಿವಾಸ್ ಹತ್ರ ಮಾತಾಡ್ತೀನಮ್ಮ. ನೀನು ಮಾತಾಡಿದ್ರು ಅವರು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೋಸ್ಕರನಾದರೂ ಬರ್ತೀನಿ ಅಂತ ಒಪ್ಕೋಬಹುದು. ಆದರೆ ನನಗೆ ಕಷ್ಟ ಆಗತ್ತಣ್ಣ. ನನಗೆ ನನ್ನ ಗಂಡ ಎಷ್ಟು ಮುಖ್ಯನೋ ನಮ್ಮ ಅಣ್ಣನೂ ಅಷ್ಟೇ ಮುಖ್ಯ. ಗಂಡನಿಗೋಸ್ಕರ ಅಣ್ಣನ ಬಿಟ್ಕೊಡೋಕ್ಕಾಗಲ್ಲ, ಅಣ್ಣನಿಗೋಸ್ಕರ ಗಂಡನ ಬಿಟ್ಕೊಡೋಕ್ಕಾಗಲ್ಲ. ನನಗೆ ಯಾರಾದರೂ ನಿನಗೆ ಗಂಡ ಮುಖ್ಯನೋ ಅಣ್ಣ ಮುಖ್ಯನೋ ಅಂತ ಕೇಳಿದ್ರೆ ನನಗಿಬ್ಬರು ಮುಖ್ಯ ಅಂತಲೇ ಹೇಳ್ತೀನಿ. ಲಕ್ಷ್ಮಿ, ಈಗ ನೀನು ಮನೆ ಕಟ್ಟಬೇಕು ತಾನೆ? ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆನೂ ನಾನು ಮಾಡಿಕೊಡ್ತೀನಿ, ನೀನು ಮನೆ ಕಟ್ಸು. ನಿನ್ನ ಪ್ರೀತಿ ನನಗೆ ಅರ್ಥ ಆಗತ್ತಣ್ಣ. ಆದರೆ ನಮ್ಮ ಸ್ವಂತ ಮನೆನ ನಾವು ಬೆವರು ಸುರಿಸಿ ದುಡ್ದಿರೋ ದುಡ್ಡಲ್ಲಿ ಕಟ್ಟಬೇಕು ಅನ್ನೋದೇ ನಮ್ಮ ಆಸೆ. ಆ ಆಸೆನ ನನ್ನ ಗಂಡ ಆದಷ್ಟು ಬೇಗ ನೆರವೇರಿಸ್ತಾರೆ. ಅಲ್ಲಿವರೆಗೂ ನೀನು, ಅಪ್ಪ, ವಿಶ್ವ, ತನು ನಮ್ಮನೆಗೆ ಬಂದು ಹೋಗಿ ಮಾಡ್ತಾರೆ. ಇದು ನನ್ನ ಕೋರಿಕೆ ಅಣ್ಣ. ಸರಿನಮ್ಮ, ಇನ್ನು ನಾನು ನಮ್ಮನೆ ಬಾ ಅಂತ ಬಲವಂತ ಮಾಡೋದಿಲ್ಲ. ನಿನ್ನ ನೋಡಲೇಬೇಕು ಅನ್ಸಿದ್ರೆ ನಾವೇ ನಿಮ್ಮ ಮನೆಗೆ ಬರ್ತೀವಿ. ಆದಷ್ಟು ಬೇಗ ನಿನ್ನ ಕನಸು ನೆರವೇರಿಸಿ ನಮ್ಮ ಮನೆಗೆ ಬರೋ ಥರ ಆಗಲಿ. ಖಂಡಿತ ಆಸೆ ನೆರವೇರುತ್ತಣ್ಣ. ಇಲ್ಲಿವರೆಗೂ ನಮ್ಮ ಯಜಮಾನ್ರು ನನ್ನನ್ನು ಹೇಗೆ ನೋಡ್ಕೊಂಡಿದ್ದಾರೆ ಅಂತ ನಿನಗೂ ಗೊತ್ತಾಗಿದೆ. ಈಗಿನ ಕಾಲದಲ್ಲಿ ಪ್ರೀತಿಸಿ ಮದುವೆ ಆದವರು 3 ದಿನಕ್ಕೆ ಒಬ್ರನ್ನೊಬ್ರು ಬಿಟ್ಟು ಹೊಟ್ಟೋಗ್ತಾರೆ. ಅಂಥದ್ರಲ್ಲಿ ನಮ್ಮ ಯಜಮಾನ್ರು ನನ್ನನ್ನು ಮೊದಲನೇ ದಿನ ಎಷ್ಟು ಪ್ರೀತಿಸಿದ್ರೋ ಇವತ್ತಿನವರೆಗೂ ಅಷ್ಟೇ ಪ್ರೀತಿಸ್ತಾರೆ. ಅಂಥ ಮಹಾನುಭಾವನ ಮರ್ಯಾದೆ ಕಳೆಯೋದಕ್ಕೆ ನನಗಿಷ್ಟ ಇಲ್ಲ ಅಣ್ಣ. ನನಗೂ ಗೊತ್ತಾಗತ್ತಮ್ಮ, ಇಷ್ಟು ದಿವಸ ನಿಮ್ಮನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ತಪ್ಪು ಮಾಡಿಬಿಟ್ಟೆ. ನೀನು ಹೇಳ್ದಂಗೆ ಆಗಲಿ. ಲಕ್ಷ್ಮಿ, ನಿನ್ನ ದೊಡ್ಡ ಮನಸ್ಸು. ತವ್ರ ಮನೆ ಪ್ರೀತಿನಲ್ಲಿ ಗಂಡನ ಮರಿಯವ್ರನ್ನ ನೋಡಿದ್ದೆ, ಆದರೆ ನೀನು ಎರಡನ್ನೂ ಉಳಿಸ್ಕೊಂಡ್ಬಿಟ್ಟೆ. ನಿನ್ನಂಥ ಹೆಂಡತಿ ಪಡೆಯೋದಕ್ಕೆ ನಾನು ಎಷ್ಟು ಜನೋದ್ ಪುಣ್ಯ ಮಾಡಿದ್ನು. ಏನೋ ಕಮಲಕ್ಕ, ಈ ಕಾಲದ ಹೆಣ್ಮಕ್ಳಿಗೆ ಒಂಚೂರಾದ್ರೂ ಭಯ ಭಕ್ತಿನೇ ಬೇಡ ಈ ಕಾಲದಲ್ಲಿ. ಅದ್ಯಾಕೆ ರತ್ನ ಹಂಗೆ ಮಾತಾಡ್ತೀಯಾ? ಮಗು ಕಳ್ಕೊಂಡಿದ್ರೆ ಏನೂ ಆಗಿಲ್ಲ ಥರನೇ ಇರ್ತಾರಪ್ಪ. ಅವ್ರದ್ದೇನು ಮನ್ಸೋ ಕಲ್ಲೋ ಒಂದು ಗೊತ್ತಾಗಲ್ಲ. ನಮ್ಮ ಕಾಲದಲ್ಲಿ ಹಿಂಗಿರ್ಲಿಲ್ಲಪ್ಪ.
ಮನೆ ತುಂಬ ಮಕ್ಕಳಿರೋದು, ಅದರಲ್ಲಿ ಒಂಚೂರು ಯಾವ್ದಾದ್ರು ಒಂದು ಮಗುಗೆ ನೋವಾದರೆ ಎದೆ ಬಡ್ಕೊಂಡು ಸತ್ತೋಗ್ಬಿಡೋರು. ಯಪ್ಪ ಎಂಥ ವಿಚಿತ್ರ ಜನಗಳು. ಹೌದು ರತ್ನ, ಈ ದುಡ್ಡಿರೋರು ದಿಮಾಕೆ ಹಿಂಗೆ, ಇದೋದ್ರೆ ಇನ್ನೊಂದೋದ್ರೆ ಮತ್ತೊಂದು, ಅದಕ್ಕೆ ಏನೇನೋ ರೋಗಗಳು ಬಂದು ನರಳ್ತಾ ಇರೋದು. ಈ ಸಂಪತ್ಗೆ ಯಾಕೆ ಮಕ್ಳನ್ನ ಮಾಡ್ಕೊಳ್ಳೋ ನಾಟಕ ಆಡ್ತಾವೋ. ಇಬ್ರು ಬಾಯಿ ಮುಚ್ಕೊಂಡಿರ್ತೀರಾ? ನೋಡ್ತಾನೆ ಇದೀನಿ ಅವಾಗಿಂದ, ಬಾಯಿಗೆ ಬಂದಾಗ ಮಾತಾಡ್ತಾ ಇದೀರಲ್ಲ. ಅಯ್ಯೋ ಅಮ್ಮವ್ರೆ, ನಾವೇನು ಮಾತಾಡಿದ್ವಿ? ಏನ್ ಮಾತಾಡ್ತಾ ಇದ್ದೀರಾ? ಎಲ್ಲ ಕೇಳಿಸ್ಕೊಂಡೆ. ಈಗಿನ ಕಾಲದ ಹೆಣ್ಮಕ್ಳೇ ಬೇರೆ, ನಮ್ಮ ಕಾಲದ ಹೆಣ್ಮಕ್ಳೇ ಬೇರೆ ಅಂತ ಹೇಳ್ತಾ ಇದ್ರಿ. ಅಮ್ಮೋರೆ, ಏನು ಮಾತಾಡ್ತಾ ಇದ್ದೀರಾ? ನಾವ್ಯಾಕಂಗೆ ಮಾತಾಡೋಣ? ನೀವು ಮಗುನ ಕಳ್ಕೊಂಡು ಎಷ್ಟು ದುಃಖದಲ್ಲಿದ್ದೀರಾ ಅಂತ ನಮಗೂ ಗೊತ್ತು. ನಿಮ್ಮ ಬಗ್ಗೆ ನಾವೇ ಹಿಂಗೆಲ್ಲ ಮಾತಾಡ್ತೀವ? ಸುಳ್ಳು ಹೇಳಿದ್ರೆ ಚೆನ್ನಾಗಿರಲ್ಲ. ನನಗೂ ಜೀವದ ಬೆಲೆ ಗೊತ್ತು. ನನಗೆ ಬೇಕು ಅಂತ ಮಗುನ ಕಳ್ಕೊಳ್ಳ. ಏನಂದ್ರಿ? ನಿಮ್ಮದೇ ತಾಯಿ ಮನ್ಸು ನನ್ನಲ್ಲಿ ಕಲ್ರಿದೆನಾ? ಯಾಕೆ ಹಿಂಗೆ ಗಲಾಟೆ ಮಾಡ್ತಾ ಇದ್ದೀವಿ? ಏನಾಯ್ತು? ಇವರಿಬ್ರು ಸರಿ ಇಲ್ಲ ಅಣ್ಣ. ನನ್ನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಅಯ್ಯೋ ಯಜಮಾನ್ರೆ, ನಾವಿಬ್ರು ಕೆಲಸದ ಬಗ್ಗೆ ಮಾತಾಡ್ತಾ ಇದ್ರೆ ಅಮ್ಮ ಅವ್ರು ತಪ್ಪಾಗಿ ತಿಳ್ಕೊತಾ ಇದ್ದಾರೆ. ಏಯ್, ಒಂದು ಮಾತಾಡ್ದೆ ಸಿಗದಾಕ್ಬಿಡ್ತೀನಿ. ರೀ, ಸಿಂಚನನ ಒಳಗಡೆ ಕರ್ಕೊಂಡು ಹೋಗಿ. ಹಾಂ ಸಿಂಚು, ಬಾ ಒಳಗಡೆ ಹೋಗು. ಅಣ್ಣ, ಇವರಿಬ್ರು ಸರಿ ಇಲ್ಲ ಅಣ್ಣ. ನನ್ನ ಮುಂದೆನೆ ಬಾಯಿಗೆ ಬಂದಂಗೆ ಮಾತಾಡಿದ್ರು. ಈಗ ನೋಡಿದ್ರೆ ಏನಿಲ್ಲ ಅಂತ ನಾಟಕ ಮಾಡ್ತಿದ್ದಾರೆ. ಮೊದಲು ಕೆಲಸ ತೆಗೆದು ಹಾಕು. ಆಯ್ತು ಬರವಾ, ನಾನು ಆಮೇಲೆ ಮಾತಾಡ್ತೀನಿ. ನಾನು ಮಾತಾಡ್ತೀನಿ, ಬರವಾ. ಬಾ ನೀನು ಬರವಾ. ಏನ್ರೆ ನನ್ನ ಮಗಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರ? ಅಮ್ಮೋರೆ, ನಿಮ್ಮನೆ ಅನ್ನ ತಿಂತಾ ಇದ್ದೀವಿ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಮನೆ ಅನ್ನ ತಿಂದು ಈ ನಾಲ್ಗೆ ಕೆಟ್ಟ ಮಾತಾಡಿದ್ರೆ ಹುಳ ಬೀಳಕ್ಕಿಲ್ವಾ? ಮಾವ, ಸಿಂಚನ ಮಗುನ ಕಳ್ಕೊಂಡಿದ್ರಿಂದ ಹೀಗಾಡ್ತಿದ್ದಾಳೆ. ಅವಳನ್ನ ಕಂಟ್ರೋಲ್ ಮಾಡದೆ ಹೋದರೆ ತುಂಬ ಕಷ್ಟ ಆಗುತ್ತೆ ಮಾವ. ಇನ್ಮೇಲೂ ಚೆನ್ನಾಗಿ ನೋಡ್ಕೊಳ್ರವ ಅವಳನ್ನ. ಏಯ್, ಇಬ್ರು ನಡ್ರೆ. ಅವಳ ಕಣ್ಣಿಗೆ ಬಿದ್ದರೆ ಇನ್ನೊಂದ್ಸರಿ ಸಿಗಾಕ್ಬಿಡ್ತೀನಿ. ನಡ್ರೆ. ನೀನು ಒಳಗೆ ಹೋಗೋ, ಸಮಾಧಾನ ಮಾಡೋಗವ. ಹೋಗಮ್ಮೆ, ಏನು ಸುಮ್ಮನೆ ನಿಂತಿದ್ದೆ? ನಡಿ. ಆಹಾ ಲಕ್ಷ್ಮಿ, ಊಟ ಅಂತೂ ಅದ್ಭುತವಾಗಿತ್ತು. ಲಲಿತಾ ನನ್ನಿಂದ ದೂರ ಆದಮೇಲೆ ಈ ಥರ ಊಟ ಮಾಡಿ ಎಷ್ಟೋ ದಿವಸಗಳಾಗಿತ್ತು. ಆಹಾ, ಅದೇನು ಒಬ್ಬಟ್ಟು, ನುಚ್ಚುನುಂಡೆ, ಅನ್ನ, ತಿಳಿಸಾರು. ಆಹಾ, ತಿಳಿಸಾರು ಅಂತೂ ಸೂಪರ್, ಸಖತ್. ಅಯ್ಯೋ ಮಾವಯ್ಯ, ಅತ್ತೆನೇ ಮುಂದೆ ನಿಂತು ಇದೆಲ್ಲ ನಮ್ಮ ಅಣ್ಣಗೆ ಇಷ್ಟ ಅಂತ ಹೇಳ್ಬಿಟ್ಟು ಮಾಡಿಸಿರೋ ಅಡುಗೆ ಅದು. ಓಹೋ, ಅಪ್ಪಂಗೆ ಏನೇನು ಇಷ್ಟ ಅಂತ ಅತ್ತೆಗೆ ಇನ್ನೂ ನೆನಪಿದೆ. ಇಲ್ಲದೆ ಇರುತ್ತಪ್ಪ. ಅವಳು ನಮ್ಮ ಜೊತೆ ಇದ್ರೂ ಮನಸ್ಸೆಲ್ಲ ತವ್ರ ಮನೆಯಲ್ಲೇ ಇರ್ತಾ ಇತ್ತು. ದಿನಕ್ಕೆ ಒಂದು ಸಲನಾದರೂ ಅಣ್ಣ, ಅತ್ತಿಗೆ, ಅಪ್ಪನ ನೆನಪು ಮಾಡ್ಕೊಳ್ಳೋದೆ ಅವಳು ದಿನನೇ ಕಳೆದಿಲ್ಲ.